ಸಂಪೂರ್ಣ ಮಾಹಿತಿ ಕೊಟ್ಟಿಲ್ಲ. ಅಥವಾ ಮಾಹಿತಿ ತಗೊಂಡ್ಮೇಲೆ ಹೇಳ್ತೀನಿ. ಆ ಥರ ಪ್ರೇರಣೆ ಆಗ್ತಿದೆ ಸರ್ ಪ್ರಕರಣ ಅಂತ ಜನ ಯುವಕರ ಮೇಲೆ? ಗೊತ್ತಿಲ್ಲ, ಅದನ್ನ ಯಾರಾದ್ರೂ ಸೈಕಾಲಜಿಸ್ಟ್ ಸ್ಟಡಿ ಮಾಡಬೇಕು ಅಥವಾ ಸೋಷಿಯಾಲಜಿಸ್ಟ್ ಸ್ಟಡಿ ಮಾಡಬೇಕು. ಆ ಥರ ಏನಾದರೂ ಇಂಪ್ಯಾಕ್ಟ್ ಆಗ್ತಾ ಇದೆಯಾ ಸೊಸೈಟಿಯಲ್ಲಿ ಯಂಗ್ಸ್ಟರ್ಸ್ ಮೇಲೆ ಅಂತ ಯಾರಾದರೂ ಸೋಷಿಯಾಲಜಿಸ್ಟ್ ಸ್ಟಡಿ ಮಾಡಬೇಕಾಗುತ್ತೆ. ಪೂರ್ತಿ ಸಂಪೂರ್ಣ ಮಾಹಿತಿ ಕೊಟ್ಟಿಲ್ಲ. ಅಥವಾ ಮಾಹಿತಿ ತಗೊಂಡ್ಮೇಲೆ ಹೇಳ್ತೀನಿ. ಆ ಥರ ಪ್ರೇರಣೆ ಆಗ್ತಿದೆ ಸರ್ ಪ್ರಕರಣ ಅಂತ ಜನ ಯುವಕರ ಮೇಲೆ? ಗೊತ್ತಿಲ್ಲ, ಅದನ್ನ ಯಾರಾದ್ರೂ ಸೈಕಾಲಜಿಸ್ಟ್ ಸ್ಟಡಿ ಮಾಡಬೇಕು ಅಥವಾ ಸೋಷಿಯಾಲಜಿಸ್ಟ್ ಸ್ಟಡಿ ಮಾಡಬೇಕು. ಆ ಥರ ಏನಾದರೂ. ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವಿನ ಆತಂಕ ಮೂಡಿಸಿದೆ. ಹೀಗಾಗಿ ಶೀಘ್ರವೇ ಮಾರ್ಗಸೂಚಿ ಬಿಡುಗಡೆ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಹೃದಯಾಘಾತದ ಸಾವು ಮರಣೋತ್ತರ ಪರೀಕ್ಷೆ ನಡೆಸಬೇಕು. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೃದಯ ಥಿನ್ನರ್ ಔಷಧಗಳು ಇರಬೇಕು ಅಂತ ಆಸ್ಪತ್ರೆ ಹಾಗೂ ಸಾರ್ವಜನಿಕರಿಗೆ ಪ್ರತ್ಯೇಕ ಮಾರ್ಗಸೂಚಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸಾವಿನ ಸರಮಾಲೆ ಹೆಚ್ಚಾಗ್ತಾ ಇದ್ದಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೈ ವೋಲ್ಟೇಜ್ ಸಭೆ ನಡೆಸಿದ್ದಾರೆ. ವಿಕಾಸಸೌಧದಲ್ಲಿ ಆರೋಗ್ಯಾಧಿಕಾರಿಗಳ ಜೊತೆ ತಾಂತ್ರಿಕ ಸಲಹಾ ಸಮಿತಿ ವರದಿ ಕುರಿತು ಆರೋಗ್ಯ ಸಚಿವರು ಚರ್ಚೆ ನಡೆಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹೊಸ ಮಾರ್ಗಸೂಚಿ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಹೆಚ್ಚು ಜನರಿಗೆ ರಕ್ತದ ಒತ್ತಡ ಹೆಚ್ಚಾಗಿತ್ತು. ಹೆಚ್ಚು ಜನರಲ್ಲಿ ಈ ಏನು ಒಬೆಸಿಟಿ ಅಂತ ಹೇಳ್ತೀವಿ, ದಪ್ಪ ಒಂದು ಶರೀರ ಆಗುವಂಥದ್ದು, ಅದು ಕೂಡ ಹೆಚ್ಚಾಗಿ ಅದು ಒಂದು ಕಾರಣ ಆಗಿತ್ತು. ಸೊ ಈ ತರ ಬೇರೆ ಬೇರೆ ಫ್ಯಾಕ್ಟರ್ಸ್ ಅವರಿಗೆ ಕಂಡು ಬಂದಿದೆ. ಆ ಕಾರಣದಿಂದ ಅದೆಲ್ಲ ಆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಹೆಚ್ಚಾಗಿರುವಂಥದ್ದು ಅವ್ರಿಗೆ ಕಂಡು ಬಂದಿದೆ. ಸೊ ಕೋವಿಡ್ನ ಪರಿಣಾಮ ಅದು ಖಂಡಿತವಾಗಿಯೂ ಸಾರ್ವಜನಿಕರ ಮೇಲೆ ಆಗಿದೆ. ಯಾಕೆಂತ ಹೇಳಿದ್ರೆ ಆ ಕಾಯಿಲೆಯಿಂದ ಬೇರೆ ಬೇರೆ ಔಷಧಿಗಳು ತಗೊಂಡಿರ್ತಾರೆ, ಅವಾಗ ಸ್ಟೆರಾಯ್ಡ್ಸ್ ತಗೊಂಡಿರ್ತಾರೆ, ಬೇರೆ ಬೇರೆ ಮೆಡಿಸಿನ್ಸ್ ತಗೊಂಡಿರ್ತಾರೆ, ಮತ್ತು ಓಡಾಟ ಕಮ್ಮಿಯಾಗಿರ್ತದೆ. ಅದರಿಂದ ಓಡಾಟ ಕಮ್ಮಿ ಆದಾಗ ಶರೀರವೂ ಕೂಡ ಅವ್ರಿಗೆ ಒಂದು ದೇಹದ ಚಟುವಟಿಕೆ ಇಲ್ಲದೆ ಇರೋದ್ರಿಂದ ದಪ್ಪ ಆಗಿರುವಂತದ್ದು ಮತ್ತು ಈ ಬಿಪಿ ಶುಗರ್ ಎಲ್ಲ ಹೆಚ್ಚು ಬರುವಂತದ್ದು ಕೂಡ ಅದು ಕಾರಣ ಆಗಿದೆ. ಮತ್ತು ಜಾಸ್ತಿ ಸಮಯ ಟಿವಿಗಳ ಮುಂದೆ ಅಥವಾ ಕಂಪ್ಯೂಟರ್ ಮುಂದೆ ಅಥವಾ ಫೋನ್ಗಳ ಮೇಲೆ ಹೆಚ್ಚಾಗಿರುವಂತದ್ದು, ಆ ಸ್ಕ್ರೀನ್ ಟೈಮ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಹೆಚ್ಚಾಗಿರುವಂತದ್ದು. ಇದೆಲ್ಲ ಒಂದು ಕಾಂಬಿನೇಷನ್. ಈ ಕಾಂಬಿನೇಷನ್ ಅಲ್ಲಿ ಅವರಿಗೆ ಈ ಹೆಚ್ಚು ಹೃದಯಾಘಾತ ಆಗೋದಕ್ಕೆ ಮತ್ತು ಬೇರೆ ಬೇರೆ ಕಾಯಿಲೆಗಳು ಕೂಡ ಬರೋದಕ್ಕೆ ಸಾಧ್ಯ ಆಗಿರಬಹುದು. ಹೆಚ್ಚು ರಾಜ್ಯ ಕಾಂಗ್ರೆಸ್ನೊಳಗಿನ ಅಸಮಾಧಾನ ಶಮನ ಹೈಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸಿದೆ. ಇಂದಿನಿಂದ ಮತ್ತೆ 3 ದಿನಗಳ ಕಾಲ ಸುರ್ಜೇವಾಲಾ ಮ್ಯಾರಥಾನ್ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಶಾಸಕರ ಜೊತೆ ಸುರ್ಜೇವಾಲಾ 1-to-1 ಮೀಟಿಂಗ್ ಮಾಡುವ ಮೂಲಕ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೀತಾ ಇದ್ದು, ಬೆಳಗಾವಿ, ಕಲಬುರಗಿ ವಿಭಾಗದ 60 ಶಾಸಕರ ಜೊತೆ ಚರ್ಚೆ ನಡೆಸಲಿದ್ದಾರೆ. ಇನ್ನು ಶಾಸಕರ ಜೊತೆ ಸಭೆ ಬಗ್ಗೆ ಮಾತನಾಡಿದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವತ್ತು ಶಾಸಕರ ಜೊತೆ ಸಭೆ ಇದೆ, ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾಳೆ ಮಾತಾಡ್ತೇನೆ ಅಂತ ಹೇಳಿದ್ದಾರೆ. That means everything is cool today. There is nothing hot today, right? So we'll speak tomorrow in detail. I want to also give you some respite today. And if there's anything, then we'll speak later when I leave. Okay? That. ರಾಜ್ಯಕ್ಕೆ ಸುರ್ಜೇವಾಲಾ ಸುಮ್ನೆ ಬರೋದಿಲ್ಲ, ಏನೋ ಅಜೆಂಡಾ ಇಟ್ಕೊಂಡೇ ಬರ್ತಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿದಿದೆ, ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ. ಹೀಗಾಗಿ ಸುರ್ಜೇವಾಲಾ ಪದೇ ಪದೇ ಬಂದು ಶಾಸಕರ ಅಭಿಪ್ರಾಯ ಪಡ್ಕೊಳ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಆಡಳಿತ ವ್ಯವಸ್ಥೆ ಹೆಂಗೆ ಕುಸಿದು ಬಿದ್ದಿದೆ ಅಂತ ಹೇಳಿದ್ರೆ, ಹಣಕಾಸಿನ ಪರಿಸ್ಥಿತಿ ಹಾಗಾಗಿದೆ ಅಂತ ಹೇಳಿದ್ರೆ ಯಾರೇ ಮುಖ್ಯಮಂತ್ರಿ ಬಂದರೂ ಸಹ ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ, ಯಾರವ್ರನ್ನ ರಿಪ್ಲೇಸ್ ಮಾಡ್ತಾರೆ, ಅದ್ರ ಒಂದಂತೂ ಸತ್ಯ, ಸುರ್ಜೇವಾಲಾ ಅವರು ಸುಮ್ಮನೆ ಬರ್ತಾ ಇಲ್ಲ. ಅವರು ಒಂದು ಅಜೆಂಡಾ ಇಟ್ಕೊಂಡೇ ಕರ್ನಾಟಕಕ್ಕೆ ಪದೇ ಪದೇ ಬರ್ತಾ ಇದ್ದಾರೆ. ಅಜೆಂಡಾನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಬರ್ತಾ ಇದ್ದಾರೆ. ಅದು ಇವತ್ತು ಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತಿದೆ, ಆಡಳಿತ ಪಕ್ಷದವರು ಎಲ್ಲರೂ ಕೂಡ ಗೊತ್ತಿದೆ. ಆಡಳಿತ ವ್ಯವಸ್ಥೆ ಹೆಂಗೆ ಕುಸಿದು ಬಿದ್ದಿದೆ ಅಂತ ಹೇಳಿದ್ರೆ, ಹಣಕಾಸಿನ ಪರಿಸ್ಥಿತಿ ಹಾಗಾಗಿದೆ. ವಾಲ್ಮೀಕಿ ನಿಗಮದ ಹಗರಣ ಸುಳಿಗೆ ಸಿಲುಕಿರುವಂತಹ ಇಲಾಖೆಗಳ ಜೊತೆ ಸಿಎಂ ಸಭೆ ನಡೆಸಲಿದ್ದಾರೆ. ವಿವಿಧ ಇಲಾಖೆಗಳ ಕಡತ ವಿಲೇವಾರಿ, ಅಧಿಕಾರಿಗಳ ವರ್ಗಾವಣೆ ಕುರಿತು ಸಿಎಂ ಸಭೆ ನಡೆಸಲಿದ್ದಾರೆ.
ಕಳೆದ ವಾರ ವಾಲ್ಮೀಕಿ ಹಗರಣದ ತನಿಖೆಯ ಕಡತಗಳನ್ನು ಸಿಬಿಐಗೆ ವರ್ಗಾಯಿಸುವಂತೆ ಹೈಕೋರ್ಟ್ ಆದೇಶ ನೀಡಿದ ಬೆನ್ನಲ್ಲೇ ಸಿಎಂ ಸಭೆ ನಡೆಸ್ತಾ ಇರೋದು ಕುತೂಹಲ ಮೂಡಿಸಿದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಲಗ್ಗೆ ಇಡೋ ವಿಷಯ ಸಖತ್ ಸುದ್ದಿ ಮಾಡ್ತಿದೆ. ಈ ಬಗ್ಗೆ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೂಡ ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಮುಂದಿನ ಏಪ್ರಿಲ್ನಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಸಿದ್ದರಾಮಯ್ಯರನ್ನ ಆಯ್ಕೆ ಮಾಡಿ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸಲಾಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಧಿಕಾರ ಗುದ್ದಾಟ ಬೆನ್ನಲ್ಲೇ ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಭೇಟಿಯನ್ನ ನೀಡಲಿದ್ದಾರೆ. 2 ದಿನಗಳ ಕಾಲ ದೆಹಲಿಯಲ್ಲಿ ಡಿಕೆಶಿ ಉಳಿಯಲಿದ್ದಾರೆ. ಈ ವೇಳೆ ಕೇಂದ್ರದ ಸಚಿವರುಗಳ ಭೇಟಿಯ ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ನಮ್ಮ ತಂದೆಗೆ ಪಕ್ಷದ ವಿಚಾರದಲ್ಲಿ ಬೇಸರ ಇರೋದು ಸತ್ಯ ಅಂತ ಶಾಸಕ ಜಿಟಿ ದೇವೇಗೌಡ ಅವರ ಮಗ ಹರೀಶ್ ಗೌಡ ತಿಳಿಸಿದ್ದಾರೆ. ಅಸಮಾಧಾನದಿಂದಲೇ ಜೆಡಿಎಸ್ನಿಂದ ದೂರ ಉಳಿದಿದ್ದಾರೆ. ಅವರನ್ನ ಮನವೊಲಿಸುವ ಪ್ರಯತ್ನ ಪಕ್ಷದ ವರಿಷ್ಠರು ಮಾಡ್ತಾ ಇದ್ದಾರೆ ಅಂತ ಮೊದಲ ಬಾರಿ ತಂದೆಯ ವಿಚಾರದಲ್ಲಿ ಪುತ್ರರಾದ ಶಾಸಕ ಹರೀಶ್ ಗೌಡ ಮೌನ ಮುರಿದಿದ್ದಾರೆ. ಏನು ಜನ ಆಶೀರ್ವಾದವನ್ನು ಮಾಡಿ ಗೆಲ್ಸ್ಕೊಟ್ಟಿದ್ದಾರೆ, ಯಾವ ರೀತಿ ನಡ್ಕೊಳ್ತಾನೆ, ಯಾವ ರೀತಿ ಜನರ ಮಧ್ಯೆ ಭಾವನೆಯನ್ನು ವ್ಯಕ್ತಪಡಿಸ್ತಾನೆ, ಅದನ್ನೆಲ್ಲವನ್ನೂ ಸಹ ಬಹಳ ಜನ ಇವತ್ತು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಜನಗಳ ಆಶಯದಂತೆ ನಾನು ಜೆಡಿಎಸ್ ಪಕ್ಷದಲ್ಲಿ ಮುಂದುವರಿತಾ ಇದ್ದೀನಿ. ನಮ್ಮ ತಂದೆಯವ್ರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಅಸಮಾಧಾನ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ. ಪಕ್ಷದಿಂದ ಸ್ವಲ್ಪ ದೂರ ಇದ್ದಾರೆ. ಆದರೂ ಸಹ ಕುಮಾರಣ್ಣವರು, ದೊಡ್ಡವರು ಎಲ್ಲರೂ ಸಹ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನೋಡ್ತಾ ಇದ್ದಾರೆ. ನೀವು ಕನ್ವಿನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಆ ವಿಚಾರ ಆಮೇಲೆ ಚರ್ಚೆ ಮಾಡ್ತೀನಿ. ಅದು ಇಲ್ಲಿ ಚರ್ಚೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಅದು ನನ್ನ ಮನೆಯ ವಿಚಾರ ಆಗಿದ್ರೆ ನಾನು ಹೇಳ್ಬೋದಾಗಿತ್ತು. ಇದು ಪಕ್ಷದ ವಿಚಾರ. ಇದಕ್ಕೆ ಸೂಕ್ತವಾದಂತಹ ಉತ್ತರವನ್ನು ಕೊಡಬೇಕಾದಂತವರು ದೊಡ್ಡವರು. ಅದಕ್ಕೆ ಪಕ್ಷ ದೊಡ್ಡವರು ಎಲ್ಲ ಸೇರಿ ಬೆಂಗಳೂರು ಮೆಟ್ರೋ ರೈಲಿನ ಟಿಕೆಟ್ ದರ ಹೆಚ್ಚಳ ಹಿನ್ನೆಲೆ ದರ ನಿಗದಿ ಸಮಿತಿ ವರದಿ ಬಹಿರಂಗ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಈ ಬಗ್ಗೆ ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆಯನ್ನು ನಡೆಸಲಾಗಿದೆ. ಈ ಬಗ್ಗೆ ವಾದ ಆಲಿಸಿದಂತಹ ಹೈಕೋರ್ಟ್ನ ಏಕಸದಸ್ಯ ಪೀಠ ಬಿಎಂಆರ್ಸಿಎಲ್ಗೆ ನೋಟಿಸ್ ನೀಡಿದೆ. ಇನ್ನು ವಿಚಾರಣೆಯನ್ನ 2 ವಾರ ಕಾಲ ಮುಂದೂಡಿಕೆ ಮಾಡಲಾಗಿದೆ. ಎಂಎಲ್ಸಿ ರವಿಕುಮಾರ್ ಅವಾಚ್ಯ ಪದ ಬಳಕೆ ಕೇಸ್ ಸಂಬಂಧ ವಿಧಾನಸೌಧ ಪೊಲೀಸರಿಂದ ತನಿಖೆ ಚುರುಕಾಗಿದೆ. ಅವಾಚ್ಯ ಪದ ಬಳಕೆ ವಿಡಿಯೋ ಪರಿಶೀಲನೆ ನಡೆಸಿ ವಾಯ್ಸ್ ಸ್ಯಾಂಪಲ್ಗೆ ಈಗ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಆಡಿಯೋ ಅಸ್ಲಿನ ಎಡಿಟ್ ಮಾಡಿದ್ದಾರಾ? ಈ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸಲಿದ್ದಾರೆ. ನಟ ರಜತ್ ವಿನಯ್ಗೆ ಮತ್ತೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಹೆಚ್ಚಾಗಿದ್ದು 4 ತಿಂಗಳಾದರೂ ರೀಲ್ಸ್ಗೆ ಬಳಸಿದಂತ ಮಚ್ಚು ಸಿಗ್ತಾ ಇಲ್ಲ. ಬಂಧನದ ಭೀತಿಯಿಂದ ರೀಲ್ಸ್ನಲ್ಲಿ ಬಳಸಿದ್ದಂತ ರಿಯಲ್ ಮಚ್ಚನ್ನ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಮೋರಿಯಲ್ಲಿ ಬಿಸಾಕಿದ್ರು. ಹೀಗೆ ಸಾಕ್ಷ್ಯನಾಶ ಮಾಡಿರೋದು ಸಾಬೀತಾದ್ರೆ ಮತ್ತೆ ಇಬ್ಬರು ನಟರು ಕೂಡ ಜೈಲು ಸೇರೋದು ಫಿಕ್ಸ್ ಆಗಲಿದೆ. ಈಗಾಗಲೇ ಆರ್ಮ್ಸ್ ಆಕ್ಟ್ ಅಡಿ ಬಸವೇಶ್ವರ ನಗರ ಪೊಲೀಸರು ಇಬ್ಬರನ್ನು ಕೂಡ ಬಂಧಿಸಿ ಕೆಲ ದಿನ ಜೈಲಿಗಟ್ಟಿದ್ರು. ಈಗ ತನಿಖೆ ಪೂರ್ಣಗೊಳಿಸಿರುವಂತಹ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಸೋಕೆ ರೆಡಿಯಾಗಿದ್ದಾರೆ. ಅದರಲ್ಲಿ ಸಾಕ್ಷ್ಯ ಸಿಗದೆ ಸಾಕ್ಷ್ಯ ನಾಶ ಅಂತ ಉಲ್ಲೇಖಿಸಿದ್ರೆ ಜೈಲು ಶಿಕ್ಷೆ ಫಿಕ್ಸ್ ಆಗಲಿದೆ. ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಲಾಕರ್ ಹಾಗೂ ಕೊಠಡಿಯಲ್ಲಿ ಮಾಟ ಮಂತ್ರ ಮಾಡಿರುವುದು ಬಯಲಾಗಿದೆ. ಕೋಲಾರ ಜಿಲ್ಲೆ ಮಾಲೂರು ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಅವರ ಲಾಕರ್ನಲ್ಲಿ ಮಾಟ ಮಂತ್ರ ಮಾಡಲಾಗಿದೆ. ಶನಿವಾರ ಆಸ್ಪತ್ರೆಯಲ್ಲಿದ್ದ ಅವರ ಕೊಠಡಿ ಓಪನ್ ಮಾಡಿದ ವೇಳೆ ಮಾಟ ಮಂತ್ರ ಮಾಡಿರುವುದು ಪತ್ತೆಯಾಗಿದೆ. ಹೌದಾ ಸರ್? ಒಂದು ನಿಮಿಷ ಇಲ್ಲಿ ಬನ್ನಿ ಸರ್. ಇಲ್ಲಿ ಈ ಬಾಕ್ಸ್ ಅವ್ರಿಗೆ ನಮ್ಮ ಮುಂಬೈ ಇದೆ ಅಂದ್ಬಿಟ್ಟು ಇದು ತಗೊಂಡ್ರು. ಅದು ಶಿಕ್ಷಣ ಸಚಿವರಿಗಾಗಿ ಕುಂಭ ಹೊತ್ತು ವಿದ್ಯಾರ್ಥಿಗಳು ಸುಸ್ತಾದ ಘಟನೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಹಿರೇವಂಕಲಕುಂಟ ಗ್ರಾಮದಲ್ಲಿ ನಡೆದಿದೆ. ಹಿರೇವಂಕಲಕುಂಟ ಗ್ರಾಮದಲ್ಲಿ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಉದ್ಘಾಟನೆಗೆ ಸಚಿವ ಮಧು ಬಂಗಾರಪ್ಪ ಆಗಮಿಸಬೇಕಿತ್ತು. ಆದರೆ ಶಿಕ್ಷಣ ಸಚಿವರು ತಡವಾಗಿ ಬಂದ ಹಿನ್ನೆಲೆ ವಿದ್ಯಾರ್ಥಿನಿಯರು ಕಾದು ಕಾದು ಸುಸ್ತಾಗೋಗಿದ್ದಾರೆ.
ಹಿಂದೂ ಜಾಗರಣಾ ವೇದಿಕೆ ಮುಖಂಡ ದಾವಣಗೆರೆಯ ಸತೀಶ್ ಪೂಜಾರಿಗೆ ಉಡುಪಿ ಜಿಲ್ಲೆಗೆ ನಿರ್ಬಂಧ ಹೇರಲಾಗಿದೆ. ಇಂದು ನಡೆಯಲಿರುವ ಪ್ರತಿಭಟನೆಯಲ್ಲಿ ಭಾಗಿಯಾಗದಂತೆ ನಿರ್ಬಂಧವನ್ನ ಹೇರಲಾಗಿದೆ. ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿ ಖಂಡಿಸಿ ಸಂಜೆ 4 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಪ್ರತಿಭಟನೆ ನಡೆಯಬೇಕಿತ್ತು. ಆದರೆ ಸತೀಶ್ ಪೂಜಾರಿಗೆ ಈ ಸದ್ಯದ ಮಟ್ಟಿಗೆ ನಿರ್ಬಂಧ ಹೇರಲಾಗಿದೆ. ಗ್ರೇಟರ್ ಬೆಂಗಳೂರಿನ ಪಾಲಿಕೆಯಲ್ಲಿ ಕೆಲಸ ಮಾಡುವುದಕ್ಕೆ ಸಿಬ್ಬಂದಿಯೇ ಇಲ್ವಂತೆ. ಹೀಗಾಗಿ ಕೆರಳಿರುವಂತಹ ಬಿಬಿಎಂಪಿ ಸಿಬ್ಬಂದಿ ನಾಳೆ ಪಾಲಿಕೆಯ ಎಲ್ಲಾ ಕೆಲಸವನ್ನ ಬಂದ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಯಾಕಂದ್ರೆ 225 ವಾರ್ಡ್ಗಳಲ್ಲಿ 3250 ಅಧಿಕಾರಿಗಳು ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ. ಬಿಬಿಎಂಪಿಯಲ್ಲಿ 6000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದೆ. ಇರೋ ಬರೋ ಕೆಲಸವನ್ನ ಹಾಲಿ ಸಿಬ್ಬಂದಿ ಮೇಲೆ ಹೇರ್ತಾ ಇದ್ದು ಒತ್ತಡ ಹೆಚ್ಚಾಗಿದೆ. ನೇಮಕಾತಿ ಮಾಡಿಕೊಳ್ಳುವಂತೆ ಬೆಂಗಳೂರು ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದ್ದಾರೆ. ಪ್ರಯೋಜನ ಆಗಿಲ್ಲ ಅನ್ನೋದು ಸಿಬ್ಬಂದಿಯ ಆರೋಪ. ಖಂಡಿತ ನಾಳೆ ಸಂಜೆಯಿಂದಲೇ ಸ್ವಚ್ಛತೆಯಿಂದ ಹಿಡಿದು ತೆರಿಗೆ ಸಂಗ್ರಹ ಮಾಡೋದ್ರಲ್ಲಿ ಬೆಂಗಳೂರು ಮೂಲಭೂತ ಸೌಕರ್ಯ ಏನೇನು ಕೊಡುತ್ತೋ ಎಲ್ಲಾ ಕೆಲಸ ಕಾರ್ಯಗಳು ರುದ್ರಭೂಮಿ ಒಂದಿರುತ್ತೆ ಸರ್, ಅಷ್ಟೇ. ರುದ್ರಭೂಮಿ ಒಂದಿರುತ್ತೆ. ಮೆಟರ್ನಿಟಿ ಹಾಸ್ಪಿಟಲ್ಗಳು ಏನು ಮಹಾನಗರ ಪಾಲಿಕೆಯಲ್ಲಿ ಇರುತ್ತೆ ಅಷ್ಟು ಬಿಟ್ಟರೆ ಇನ್ನೆಲ್ಲ ಬಂದು ಸರ್. ಖಂಡಿತ ಸರ್, ಅದು ಸರ್ಕಾರದ ಹಂತದಲ್ಲೇ ಕೇಳಬೇಕು. ಯಾಕಂದ್ರೆ ನಮ್ಮಲ್ಲಿ ಯಾರಾದ್ರೂ ಸಂಪರ್ಕ ಮಾಡಬಹುದಿತ್ತು. ಇಲ್ಲಾಂದ್ರೆ ಅಡ್ಮಿನಿಸ್ಟ್ರೇಷನ್ ಫಸ್ಟ್ ಹುದ್ದೆಗಳು ಮಂಜೂರಾತಿ ಮಾಡಿ. ಈಗ ಒಂದು ವಾರ್ಡ್ ನೋಡಿ 225 ವಾರ್ಡ್ ಅಂತಿದೆ. 225 ವಾರ್ಡಲ್ಲಿ ಒಂದು ವಾರ್ಡ್ಗೆ ಹೆಲ್ತ್ ಇನ್ಸ್ಪೆಕ್ಟರ್ ಬೇಕು, ಒಂದು ವಾರ್ಡ್ ರೆವಿನ್ಯೂ ಇನ್ಸ್ಪೆಕ್ಟರ್ ಬೇಕು, ಒಂದು ವಾರ್ಡ್ಗೆ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಬೇಕು, ಒಂದು ವಾರ್ಡ್ಗೆ ಇಂಜಿನಿಯರ್ ಬೇಕು, ಇಲ್ಲ ವರ್ಕ್ ಇನ್ಸ್ಪೆಕ್ಟರ್ ಬೇಕು. ಎಲ್ಲಿ ಹೋದ್ರೂ ಎಲ್ಲೂ ಏನಿಲ್ಲ. ಇನ್ನು ಬಿಬಿಎಂಪಿ ನೌಕರರ ಪ್ರತಿಭಟನೆಗೆ ಪೌರ ಕಾರ್ಮಿಕರು ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ಇಂದು ಸಂಜೆಯಿಂದಲೇ ಕಸ ಎತ್ತದೆ ಪ್ರತಿಭಟನೆಯಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ ಅಂತ ನಿರ್ಧಾರವನ್ನ ಮಾಡಿದ್ದಾರೆ. ಹೀಗಾಗಿ ನಾಳೆ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗೋದಂತೂ ಗ್ಯಾರಂಟಿ ಆಗಿದೆ. ನಮ್ಮ ಮೈಸೂರು ನಾರಾಯಣ ಸಂಘ ವತಿಯಿಂದ ಬೆಂಗಳೂರು ನಗರ ಕಮಿಟಿ ಎಲ್ಲ ನಾವು ಮಾತಾಡಿ ನಾವೆಲ್ಲ ಅಮೃತರಾಜ್ ಸಾರ್ಗೆ ಬೆಂಬಲ ಕೊಡಕ್ಕೆ, ಅವರ ಸಂಘಕ್ಕೆ ಬೆಂಬಲ ಕೊಡಕ್ಕೆ ಬೆಂಗಳೂರಲ್ಲಿ 198 ವಾರ್ಡಿನ ಪೌರ ಕಾರ್ಮಿಕರು ಕೆಲಸ ಮಾಡದಂಗೆ ಸ್ಟಾಪ್ ಮಾಡಿ ಅಮೃತರಾಜ್ ಸಾರ್ಗೆ ಬೆಂಬಲ ಕೊಡಕ್ಕೆ ನಾವು ಸಿದ್ಧವಾಗಿರ್ತೀವಿ ಸರ್. ಅಂದ್ರೆ ಇಂದಿನಿಂದಲೇ ಇವತ್ತಿನಿಂದಲೇ ಕಸ ಸಂಜೆಯಿಂದ ಎತ್ತಲ್ವಾ ಹೇಗೆ ಅಂತ? ಇವತ್ತು ಸಂಜೆಯಿಂದ ಎತ್ತಲ್ಲ ಸರ್. ಅಂದ್ರೆ ನಾಳೆ ಫುಲ್ ಎಲ್ಲ ಬಂದಾಗಿರುತ್ತೆ, ಯಾವ್ದು ಗಾಡಿ ಮೂವ್ಮೆಂಟ್ ಇರಲ್ಲ, ಕಸ ಸಹ ಎತ್ತಲ್ಲ. ಹೌದು ಸರ್, ಯಾವ್ದು ಇರಲ್ಲ. ಯಾರು ನಮ್ಮ ಪೌರ ಕಾರ್ಮಿಕರು ಕೆಲಸ ಮಾಡಲ್ಲ. ಅಮೃತರಾಜ್ ಸಾರ್ ಸಂಘಕ್ಕೆ ನಾವೆಲ್ಲ ಬೆಂಬಲಾಗಿ ನಿಂತ್ಕೊಂತೀವಿ ಸರ್. ನಮ್ಮ ಮೈಸೂರಿನ ನಿರಂತರ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನೋಡ್ತಾ ಇದ್ದಂತೆ ಮನೆ ಕುಸಿದು ಬಿದ್ದಿರುವ ಘಟನೆ ಶಿರಸಿ ತಾಲೂಕಿನ ಮರಾಠಿಕೊಪ್ಪದಲ್ಲಿ ನಡೆದಿದೆ. ಮನೆಯ ಹಿಂಬದಿಯ ಮಣ್ಣು ಕುಸಿದು ಗೋಡೆಯಲ್ಲಿ ಬಿರುಕು ಮೂಡಿತ್ತು. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಮನೆಯವರನ್ನ ಕೂಡ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿತ್ತು. ಆದರೆ ಇವತ್ತು ನೋಡ್ತಾ ಇದ್ದಂತೆ ಮನೆ ಕುಸಿದು ಬಿದ್ದಿದೆ. ಚಿಕ್ಕಮಗಳೂರು ಜಿಲ್ಲೆಗೆ ಶರಣ್ ಪಂಪೆಲ್ನ ನಿರ್ಬಂಧ ವಿರೋಧಿಸಿ ವಿಎಚ್ಪಿ, ಬಜರಂಗದಳ, ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿದೆ. ಬ್ಯಾರಿಕೇಡ್ ಅಳವಡಿಸಿ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದು ನಿಲ್ಲಿಸಿದ್ದಾರೆ. ಈ ವೇಳೆ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಫೋಟೋ ತೆಗೆದುಕೊಳ್ಳೋದಕ್ಕೆ ಹೋಗಿ ನದಿಯಲ್ಲಿ ವ್ಯಕ್ತಿ ಕೊಚ್ಚಿ ಹೋದ ಘಟನೆ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಸರ್ವಧರ್ಮ ಆಶ್ರಮದ ಬಳಿ ನಡೆದಿದೆ. ನಿನ್ನೆ ಸ್ನೇಹಿತರೊಂದಿಗೆ ಕೆಆರ್ಎಸ್ ಭಾಗಕ್ಕೆ ಪ್ರವಾಸಕ್ಕೆ ಬಂದಿದ್ದಂತ ಆಟೋ ಡ್ರೈವರ್ ಮಹೇಶ್ ನದಿಯಲ್ಲಿ ಕೊಚ್ಚಿ ಹೋಗಿದ್ದಾನೆ.
ರಾಗಿಗುಡ್ಡದಲ್ಲಿ ವಿಗ್ರಹ ಧ್ವಂಸ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಆರೋಪಿ ಮನೆ ಅಕ್ರಮವಾಗಿ ನಿರ್ಮಾಣ ಆಗಿದೆ, ತೆರವುಗೊಳಿಸುವಂತೆ ಆಗ್ರಹಿಸಿ ಪಾಲಿಕೆ ಮುಂದೆ ಬಿಜೆಪಿ ನಾಯಕರು ಧರಣಿ ನಡೆಸಿದರು. ಬಂಗಾರಪ್ಪ ಬಡಾವಣೆಯಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಿರುವ ಆರೋಪಿ ಸಿದ್ದಿಕಿ ಮನೆ ಧ್ವಂಸಗೊಳಿಸಲೇಬೇಕು ಅಂತ ಆಗ್ರಹ ಕೂಡ ಮಾಡಿದ್ರು. ಅನ್ನೋ ಉದ್ದೇಶಕ್ಕೆ ಇವತ್ತು ಆಯುಕ್ತರ ಬಳಿ ನಾವು ಬಂದಿದ್ದೀವಿ. ಈ ಒಂದು ಮನವಿ ಕೊಡೋ ಕಾರ್ಯಕ್ರಮದಲ್ಲಿ ಇನ್ನೂ ಕೆಲವರು ಹಿಂದ್ಗಡೆ ಕಾಣದ ಕೈಗಳು ಕೂಡ ಕಾರ್ಯವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಮಗೆ ಈಗಾಗಲೇ ಮಾಹಿತಿಯನ್ನ ತಗೊಂಡಿದ್ದೀವಿ. ತಕ್ಷಣ ಈ ಒಂದು ದ್ರೋಹಿಗಳನ್ನ ಬಂಧಿಸಬೇಕು, ಅವರಿಗೆ ಕಠಿಣ ಶಿಕ್ಷೆ. ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಡಾಕ್ಟರ್ ಇಲಾಖೆಗೆ ಮನವಿಯನ್ನ ಮಾಡಿಕೊಂಡಿದ್ದೀವಿ. ಅದೇ ರೀತಿ ಆ ಕಟ್ಟಡವನ್ನು ತೆರವುಗೊಳಿಸಬೇಕು. ಮೊಹರಂ ಹಬ್ಬದ ಕತ್ತಲ್ ರಾತ್ರಿ ಪೀರಲು ದೇವರು ಹೊತ್ತಿದ್ದ ವ್ಯಕ್ತಿ ಅಗ್ನಿಕುಂಡದಲ್ಲಿ ಬಿದ್ದಿರೋ ಘಟನೆ ಬಳ್ಳಾರಿಯ ಸಾಗನೂರು ಗ್ರಾಮದಲ್ಲಿ ನಡೆದಿದೆ. ರಾತ್ರಿ ಮೊಹರಂ ಕತ್ತಲು ರಾತ್ರಿ ಹಿನ್ನೆಲೆಯಲ್ಲಿ ಪೀರಲು ದೇವರ ಹೊತ್ತು ಅಗ್ನಿ ತುಳಿಯೋದಕ್ಕೆ ಮುಂದಾಗಿದ್ದಂತಹ ದಾದಾ ಪೀರ್ ನಿಯಂತ್ರಣ ತಪ್ಪಿ ಏಕಾಏಕಿಯಾಗಿ ಬಿದ್ದಿದ್ದಾರೆ. ಚಿತ್ರದುರ್ಗದಲ್ಲಿ ಈ ಸ್ವತ್ತು ಮಾಡಿಕೊಡಲು ಪಿಡಿಒ ಅಧಿಕಾರಿಯೊಬ್ಬ 5,000 ರೂಪಾಯಿ ಲಂಚ ತಗೊಂಡಿದ್ದಾನೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ದೇವರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಘಟನೆ ನಡೆದಿದೆ. ಪಿಡಿಒ ವೇದವ್ಯಾಸ್ ಬೋಗನಹಳ್ಳಿ ಗ್ರಾಮದ ನವೀನ್ರಿಂದ ಲಂಚ ಪಡೆದಿದ್ದಾನೆ. ಪಿಡಿಒ ಲಂಚ ತಗೊಳ್ತಾ ಇರುವಂತಹ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದೆ. ಫೋನ್ ಮಾಡೋದಕ್ಕೆ ಕೊಟ್ಟಂತಹ ಮೊಬೈಲ್ ಅನ್ನ ವಾಪಸ್ ಕೇಳಿದಕ್ಕೆ ಲಾಂಗ್ನಿಂದ ಹಲ್ಲೆ ಮಾಡಿರೋ ಘಟನೆ ಬೆಂಗಳೂರಿನ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಜುಲೈ 3ರಂದು ಕಪ್ಪು ಶರ್ಟ್ ಧರಿಸಿ ಬಂದಿದ್ದಂತ ವ್ಯಕ್ತಿಯೊಬ್ಬ ಇಂಜಿನಿಯರ್ ಮಿಥುನ್ ಕುಮಾರ್ ಬಳಿ ಬಂದು ತಮ್ಮ ಮೊಬೈಲ್ ಹಾಳಾಗಿದೆ, ಸ್ವಲ್ಪ ನಿಮ್ಮ ಮೊಬೈಲ್ ಕೊಡಿ ಅಂತ ಕೇಳಿದ್ದಾನೆ. ಮೊಬೈಲ್ ಪಡೆದು 2 ಬಾರಿ ಕಾಲ್ ಮಾಡಿದ್ದಾನೆ. ನಂತರ ಮೊಬೈಲ್ ವಾಪಸ್ ಕೇಳಿದ್ರೆ ಹಲ್ಲೆ ಮಾಡಿದ್ದಾನೆ. ಸಿಸಿ ಕ್ಯಾಮೆರಾದಲ್ಲಿ ಹಲ್ಲೆ ದೃಶ್ಯ ಸೆರೆಯಾಗಿದ್ದು ಜಯನಗರ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಚಂದನವನದಲ್ಲಿ ಒಗ್ಗಟ್ಟಿಲ್ಲ ಅಂತ ನಟಿ ಮೋಹಕ ತಾರೆ ರಮ್ಯಾ ಹೇಳಿದ್ದಾರೆ. QPL 2.0 ಲೋಗೋ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ರು ಅವರು. ಆವಾಗ ಹೊಸಬರಿಗೆ ಸದಾ ಸಪೋರ್ಟ್ ಮಾಡ್ತೀನಿ, ಸ್ಪೋರ್ಟ್ಸ್ ಆಯೋಜಿಸಿದಾಗ ಒಗ್ಗಟ್ಟಿರುತ್ತೆ, ಸ್ಪೋರ್ಟ್ಸ್ಮನ್ಶಿಪ್ ತುಂಬಾ ಮುಖ್ಯವಾದದ್ದು ಅಂತ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ.